ಹರಿ ಓಂ ವೀಕ್ಷಕರೇ, ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಯೋಗ ಫಾರ್ ಬಿಗಿನರ್ಸ್ 30 ಡೇಸ್ ಚಾಲೆಂಜ್ ನಲ್ಲಿ ಪ್ರತಿದಿನವೂ ಒಂದೊಂದು ಆಸನದ ಉಪಯೋಗ, ಆಸನ ಮಾಡುವಂತ ರೀತಿ ಮತ್ತು ಆಸನದ ಕಾಂಟ್ರಾ ಇಂಡಿಕೇಶನ್ ಅನ್ನ ತಿಳಿದುಕೊಳ್ಳೋಣ. 30 ಡೇಸ್ ಚಾಲೆಂಜಿನ 2ನೇ ದಿನದ ಅಭ್ಯಾಸದಲ್ಲಿ ನಾವು ವೃಕ್ಷಾಸನವನ್ನ ಅಭ್ಯಾಸ ಮಾಡೋಣ. ವೃಕ್ಷಾಸನವನ್ನ ಅಭ್ಯಾಸ ಮಾಡಲು ಮೊದಲು ನಾವು ನಿಂತ್ಕೊಳ್ಳುವಂತ ಸ್ಥಿತಿಗೆ ಬರೋಣ. ಬನ್ನಿ ವೀಕ್ಷಕರೇ, 30 ಡೇಸ್ ಚಾಲೆಂಜಿನ 2ನೇ ದಿನದ ಅಭ್ಯಾಸದಲ್ಲಿ ನಾವು ವೃಕ್ಷಾಸನವನ್ನ ಅಭ್ಯಾಸ ಮಾಡೋಣ. ವೃಕ್ಷಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ 2 ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ಸಮ ಸ್ಥಿತಿಗೆ ಬನ್ನಿ. ಈಗ ನಿಧಾನವಾಗಿ ನಿಮ್ಮ ಬಲ ಮಂಡಿಯನ್ನ ಮಡಚಿಕೊಳ್ಬೇಕು. ಹಾಗೆ ಬಲ ಪಾದ ಎಡ ತೊಡೆ ಮೇಲೆ ಇಟ್ಕೊಳ್ಳಿ. ಉಸಿರನ್ನ ತೆಗೆದುಕೊಳ್ತಾ 2 ಕೈಯನ್ನ ತಲೆಯ ನೇರ ಮೇಲೆ ಕೆತ್ತಿ, ಹಾಗೆ 2 ಹಸ್ತವನ್ನ ಒಂದಕ್ಕೊಂದು ಜೋಡಣೆ ಮಾಡಿಕೊಳ್ಳಿ. ಇದು ವೃಕ್ಷಾಸನ. ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಆದ ನಂತರ ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ 2 ಕೈಯನ್ನ ಕೆಳಗಡೆ ಇಳಿಸಿ, ಹಾಗೆ ಬಲಗಾಲನ್ನ ನಿಧಾನವಾಗಿ ಕೆಳಗಡೆ ಇಳಿಸ್ತಾ ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಎಡಮಂಡಿಯನ್ನ ಮಡಚಿಕೊಳ್ತಾ ಎಡ ಪಾದ ಬಲ ತೊಡೆಯ ಮೇಲೆ, ಹಾಗೆ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ 2 ಕೈಯನ್ನ ತಲೆಯ ನೇರ ಮೇಲೆ ಕೆತ್ತಿ ಹಸ್ತವನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಳಿ. ಈ ಸ್ಥಿತಿಯಲ್ಲೂ ಕೂಡ ನೀವು 30 ಸೆಕೆಂಡ್ಸ್ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಆದ ನಂತರ ನಿಧಾನವಾಗಿ ನಿಮ್ಮ 2 ಕೈಯನ್ನ ಕೆಳಗಡೆ ಇಳಿಸ್ತಾ ಹಾಗೆ ಕಾಲನ್ನ ಕೆಳಗಡೆ ಇಳಿಸಿ ಮೊದಲಿನ ಸ್ಥಿತಿಗೆ ಬನ್ನಿ. ಇದು ವೀಕ್ಷಕರೇ ವೃಕ್ಷಾಸನ. ಈ ವೃಕ್ಷಾಸನವನ್ನ ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಕಾನ್ಸಂಟ್ರೇಟ್ ಲೆವೆಲ್ ಜಾಸ್ತಿ ಆಗತ್ತೆ, ಹಾಗೆ ಬಾಡಿ ಬ್ಯಾಲೆನ್ಸ್ ಇಂಪ್ರೂವ್ಮೆಂಟ್ ಆಗತ್ತೆ. ನಮ್ಮ ಸಂಪೂರ್ಣ ಕಾಲುಗಳಿಗೆ ಉತ್ತಮವಾದ ಆಸನವಾಗಿದೆ. ಈ ಆಸನವನ್ನ ಯಾರಿಗೆ ಮಂಡಿಯಲ್ಲಿ ನೋವಿರುತ್ತೋ, ಹಾಗೆ ವರ್ಟಿಗೋ ಸಮಸ್ಯೆ ಇರುತ್ತೋ ಅಂತವರು ಈ ಆಸನವನ್ನ ಅಭ್ಯಾಸ ಮಾಡಬಾರದು. ನೋಡಿದ್ರಲ್ಲ ವೀಕ್ಷಕರೇ, ಇದು 30 ಡೇಸ್ ಚಾಲೆಂಜಿನ 2ನೇ ದಿನದ ಅಭ್ಯಾಸದಲ್ಲಿ ವೃಕ್ಷಾಸನ ಮಾಡುವಂತ ರೀತಿ, ವೃಕ್ಷಾಸನದ ಉಪಯೋಗ, ಹಾಗೆ ವೃಕ್ಷಾಸನದ ಕಾಂಟ್ರಾ ಇಂಡಿಕೇಶನ್. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನನ್ನ ಚಾನೆಲ್ ನ ಯಾರು ಹೊಸಬರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬದಿಯಲ್ಲಿ ಕಾಣಿಸುವಂತ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂತ ವಿಡಿಯೋಗಳನ್ನ ನೀವು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಬಹುದು. ವೀಕ್ಷಕರೇ, ಪ್ರತಿದಿನ 30 ಡೇಸ್ ಒಂದೊಂದು ಹೊಸ ಆಸನ ನನ್ನ ಜೊತೆ ಅಭ್ಯಾಸ ಮಾಡ್ತಾ ನಿಮ್ಮ ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹರಿ ಓಂ ತತ್ಸತ್.